ಇನ್ನು ಬೆಳಗಾವಿಯಲ್ಲಿ ಪ್ರವಾಹದ ಅಬ್ಬರ ದಿನದಿನಕ್ಕೂ ದಿಕ್ಕು ಬದಲಿಸ್ತಾ ಇದೆ. ಜಿಲ್ಲೆಯ ಒಂದೊಂದೇ ಗ್ರಾಮಗಳಿಗೆ ದಿಗ್ಬಂಧನ ಹಾಕುವುದಕ್ಕೆ ಶುರುವಾಗಿದೆ. ಪ್ರವಾಹ ಸುರನ ಕಡುಕೋಪಕ್ಕೆ ಮನೆಗಳು ಮುಳುಗಡೆ ಆಗಿದ್ದು ಜನರ ಬದುಕೆ ಕೊಚ್ಚಿಕೊಂಡು ಹೋಗ್ತಾ ಇದೆ. ಘಟಪ್ರಭಾ ನದಿ ನೀರು ನುಗ್ಗಿ ಕಂಪ್ಲೀಟ್ ಆಗಿ ಮುಳುಗಡೆ ಆಗಿರುವಂತದ್ದು. ಹೋಗಂದ್ರೆ ಎಲ್ಲಿ ಹೋಗುಣ್ರಿ? ಸರ್ಕಾರ ಜಾಗ ಕೊಡಬೇಕು ನಮಗೆ, ಇಲ್ದ್ರ ನಾವು ಎಲ್ಲಿ ಪಾಸ್ ಆಗಂಗಿಲ್ಲ. ಹೊಳಿಲಿ ಹೋಗಿ ಬಿಡ್ತೀವಿ ನಾವು. ಇಂದ ಆಘಾತ, ಮಹಾಘಾತ. ಕುಂದಾನಗರಿ ಬೆಳಗಾವಿಗೆ ಶುರುವಾಯಿತು ಜಲಾಘಾತ. ಕಣ್ಣಾಯಿಸಿದ ಕಡೆಯಲ್ಲೆಲ್ಲ ನೀರು, ಮುಳುಗಿ ಹೋದುವು ಸೂರು. ಜಲದಿಗ್ಬಂಧನದಲ್ಲಿ 10 ಊರು. ಅಬಬಾ, ಒಂದೊಂದು ದೃಶ್ಯವನ್ನ ನೋಡ್ತಿದ್ರೆ ದೇವರಿಗೆ ಶಾಪ ಹಾಕಬೇಕು ಅಂತ ಅನ್ನಿಸುತ್ತೆ. ಉತ್ತರದ ಜನರ ಗೋಳು ಕೇಳ್ತಿದ್ರೆ ವರುಣ ದೇವನಿಗೆ ಕೈ ಮುಗಿದು ಸಾಕು ಮಾಡು ನಿನ್ನ ಈ ಪ್ರತಾಪ ಅಂತ ಬೇಡಿಕೊಳ್ಳಬೇಕು ಅಂತ ಅನ್ನಿಸುತ್ತೆ ನೋಡಿ. ನೋಡಿ, ಒಂದೊಂದು ಕಡೆಯಲ್ಲಿನ ಪ್ರವಾಹ ಪ್ರತಾಪದ ದೃಶ್ಯವನ್ನ ನೋಡಿ. ಜಲಾಸುರನ ಕಡುಕೋಪ ಎಷ್ಟರ ಮಟ್ಟಿಗೆ ಇದೆ ಅಂತ ಇಲ್ಲಿನ ಪರಿಸ್ಥಿತಿಯೇ ಸಾರಿ ಹೇಳ್ತಿದೆ. ಪಶ್ಚಿಮ ಘಟ್ಟದಲ್ಲಿನ ಮಹಾಮಳೆಗೆ ಕುಂದಾನಗರಿ ಬೆಳಗಾವಿಯಂತೂ ಪ್ರವಾಹ ನಗರಿಯಾಗಿ ಮಾರ್ಪಟ್ಟಿದೆ. ಸೀನ್ ನಂಬರ್ 1, ಕೃಷ್ಣಾ ನದಿ ರಣಾರ್ಭಟ. ಅಡಿಬಟ್ಟಿ ಗ್ರಾಮಕ್ಕೆ ಜಲದಿಗ್ಬಂಧನ. ಘಟಪ್ರಭಾ ನದಿ ನೀರು ನುಗ್ಗಿ ಕಂಪ್ಲೀಟ್ ಆಗಿ ಮುಳುಗಡೆ ಆಗಿರುವಂತದ್ದು. ನಾನೀಗ ಆ ಒಂದು ಗ್ರಾಮಕ್ಕೆ ಸಂಪರ್ಕಿಸುವಂತಹ ರಸ್ತೆಯಲ್ಲೇ ಇರುವಂತದ್ದು. ಈಗ ತೋರಿಸ್ತಾ ಇದ್ದೇನೆ, ಇಲ್ಲಿಂದ ಅನತಿ ದೂರದಲ್ಲೇ ಒಂದು ಅಡಿಬಟ್ಟಿ ಅನ್ನುವಂತ ಗ್ರಾಮ ಕೂಡ ಇರುವಂತದ್ದು. ಛೇ, ಬದುಕಿಗೆ ಆಸರಿಯಾಗಿದ್ದ ಸೂರುಗಳು ಜಲದಾಳಿಗೆ ಹೇಗೆ ಬಲಿಯಾಗಿವೆ ಅಂತ ನೋಡಿ. ಬೆಳಗಾವಿಯ ಅಡಿಬಟ್ಟಿ ಗ್ರಾಮಕ್ಕೆ ಕೃಷ್ಣಾ ನದಿಯೇ ದೊಡ್ಡ ಕಂಟಕ ಆಗಿದೆ. ಕೃಷ್ಣಾ ನದಿಯಲ್ಲಿ ಒಳಹರಿವು ಹೆಚ್ಚಿದ ಪರಿಣಾಮ ಅಡಿಬಟ್ಟಿ ಗ್ರಾಮದಲ್ಲಿ 30 ಮನೆಗಳು ಹಾಗೂ ಹೊರವಲಯದ ತೋಟದ ಮನೆಗಳು ಸಂಪೂರ್ಣವಾಗಿ ಜಲಸ್ವಾಹ ಆಗಿವೆ. ಮೇಳವಂಕಿ ಗ್ರಾಮದ ನಡುವಿನ ಸೇತುವೆ ಜಲಾವೃತ ಆಗಿರುವುದರಿಂದ ಜನರ ಪಾಡು ಕೇಳತೀರದಾಗಿದೆ. ಮನೆಗಳಿಗೆ ನೀರು ನುಗ್ಗಿದೆ. ಬೇರೆ ಎಲ್ಲಾದ್ರೂ ಹೋಗೋಣ ಅಂತ ಅಂದುಕೊಂಡ್ರೂ ಆಗ್ತಿಲ್ಲ. ಯಾರಿಗೆ ಹೇಳೋಣ ನಮ್ಮ ಸಮಸ್ಯೆ ಅಂತ ಕಂಗಾಲಾಗಿ ಕೂತಿದ್ದಾರೆ. ಯಾರು ಊರಾಗ ಇಲ್ರಿ ಸರ್. ಏನು ಹೊಳಿ ಬರಾಕೈತ್ರಿ, ಎಲ್ಲಾನು ನಿನ್ನೆ ರಾತ್ರಿ 2 ಗಂಟೆಗೆ ಪ್ರವಾಹ 3 ನದಿ ರೀ ನಮ್ಗೆ. ಮಾರ್ಕಂಡೆ, ಹಿರಣ್ಯಕೇಶ, ಹಿಡ್ಕಲ್ ಜಲಾಶಯ, ಅವಕ್ಕೂ ಎಲ್ಲ ಡ್ಯಾಮ್ಗಳು ಅದಾವ ಸರ್. ಆ ಡ್ಯಾಮ್ಗಳು ನೀರು ಸಂಗ್ರಹಣೆ ಆಕೈತ್ರಿ, ಮತ್ತು ಮಳೆ ನೀರು ಸಂಗ್ರಹಣೆ ಹೆಚ್ಚಾಗಣ ನಮ್ಗೆ ಅಲ್ಲಲ್ಲಿ ಕೊಲ್ಲಲ್ಲಿ ಮಾಡ್ತೈತಿ ಸರ್. ನಿನ್ನೆ 2 ಗಂಟೆಗೆ ನಾವು ಎಲ್ಲ ಮಂದಿ ಅಡಿಬಟ್ಟಿ ಮಂದಿನ ತೆಗೆದ ಇಲ್ಲಿ APMCಗೆ ಶಿಫ್ಟ್ ಮಾಡಿದ್ದಾರೆ. ಅಲ್ಲೇ ಒಂದು 2-3 ಗಂಜಿ ಕೇಂದ್ರ ತೆಗೆದಾರೆ. ಇಲ್ಲೇ ಒಂದು ಅಡಿಬಟ್ಟಿ ಒಂದು ಹೊಲದಾಗ ಒಂದು ಗಂಜಿ ಕೇಂದ್ರ ತೆಗೆದಾರೆ. ಸೀನ್ ನಂಬರ್ 2, ಕುಂದಾನಗರಿಗೆ ಸಪ್ತ ನದಿಗಳೇ ಕಂಟಕ, ಸೇತುವೆ ಜಮೀನಿಗೆ ಜಲಬೇಳಿ. ಇಲ್ಲಿ ನೋಡಿ, ಇದ್ಯಾವುದೋ ಸಿನಿಮಾದ ದೃಶ್ಯವಲ್ಲ, ಬದಲಾಗಿ ಬೆಳಗಾವಿ ಜಿಲ್ಲೆಯಲ್ಲೇ ಕಂಡು ಬಂದಿದ್ದು. ಜಿಲ್ಲೆಯಲ್ಲಿ ಕೃಷ್ಣಾ, ಘಟಪ್ರಭಾ, ಮಲಪ್ರಭಾ, ವೇದಗಂಗಾ, ದೂದಗಂಗಾ, ಹಿರಣ್ಯಕೇಶಿ, ಮಾರ್ಕಂಡೇಯ ಈ 7 ನದಿಗಳ ಆರ್ಭಟ ಕೈ ಮೀರಿದೆ. ಯಾವ ದಿಕ್ಕಿಗಳಿಂದಲೂ ಜಲದಾಳಿ ಆಗುತ್ತೆ ಅನ್ನೋದು ಗೊತ್ತಾಗ್ತಿಲ್ಲ. ಇದಕ್ಕೆ ಈ ಡ್ರೋನ್ ಕಣ್ಣಲ್ಲಿ ಸೆರೆಯಾದ ದೃಶ್ಯವೇ ಸಾಕ್ಷಿ. ಸೀನ್ ನಂಬರ್ 3, ಮುಳುಗಿದ ಮುಸುಗುಪ್ಪಿ ಗ್ರಾಮ, ಬಾಣಂತಿಯರ ಪರದಾಟ. ಮಲಪ್ರಭೆಯ ಕೋಪ ತಾಪಕ್ಕೆ ಮುಸಗುಪ್ಪಿ ಗ್ರಾಮವೇ ಜಲದಿಗ್ಬಂಧನಕ್ಕೊಳಗಾಗಿದೆ. ಮನೆಗಳು ನೀರಿನಿಂದ ಜಲಾವೃತವಾಗಿದ್ದು ಬಾಣಂತಿಯರ ಪಾಡು ಕೇಳತೀರದಾಗಿದೆ. ಮನೆಯಲ್ಲಿ ನೆಮ್ಮದಿಯಾಗಿ ಆರೈಕೆ ಮಾಡಿಸಿ ಕುಳಿತಿದ್ದ ಬಾಣಂತಿಯರು ಇಂದು ಕಾಳಜಿ ಕೇಂದ್ರದಲ್ಲಿ ಪರದಾಡ್ತಿದ್ದಾರೆ. ಸೀನ್ ನಂಬರ್ 4, ಭೂಮಿಯ ಹಾಸಿಗೆ, ತಾಡ್ಪಲ್ಲೆ ಹೊದಿಕೆ, 20 ಕುಟುಂಬ ಬೀದಿ ಪಾಲು. ಹತಣಿ ತಾಲೂಕಿನ ಹುಲಗಬಾಳಿ ಗ್ರಾಮದಲ್ಲಿನ ಕಥೆ ನೋಡಿ. ಇಡೀ ಗ್ರಾಮವೇ ಜಲಾವೃತವಾಗಿದೆ. ಜಮೀನುಗಳು ಮುಳುಗಿ ಹೋಗಿವೆ. ಸೂರು ಕಳೆದುಕೊಂಡ ಜನರು ಮಕ್ಕಳು ಮರಿ ಕಟ್ಕೊಂಡು ಜಾನುವಾರುಗಳೊಂದಿಗೆ ಊರು ತೊರೆದಿದ್ದಾರೆ. ಕಾಳಜಿ ಕೇಂದ್ರಕ್ಕೆ ಹೋಗುವ ಬದಲು ರಸ್ತೆಯಲ್ಲೇ ತಾಡ್ಪಲ್ ಕಟ್ಟಿಕೊಂಡು ವಾಸ ಮಾಡ್ತಿರುವ ದೃಶ್ಯ ಕರುಳು ಚುರುಕನ್ನುವಂತಿದೆ. ಹೊಳಿ ಬಂದೈತ್ರಿ ಸರ್, ಹೊಳಿ ದಂಡ್ಯಾಗ ಕೂತಿದೀವ್ರಿ. ನಮ್ಗೆ ಜಾಗ ಇಲ್ರಿ, ತೊಂಬು ಬಡ್ಕೊಂಡು ಕೂತಿದೀವ್ರಿ. ನಮಗೇನು ಜಾಗ ಕೊಡ್ರಿ ಅನ್ಕತಕ್ಕ ನಾವು ಇಲ್ಲಿ ಹೋಗಂಗಿಲ್ರಿ. ವರ್ಷಾರ ಸಂಗೀತ ಅಂದ್ರಿನ ಐತ್ರಿ, ನಾವು ಎಲ್ಲಿ ಹೋಗುದ್ರಿ ಸಾಯ್ರಿ? ಏನು ಬರ್ತಾರೋ ನೋಡ್ತಾರೋ ಹೋಗ್ತಾರ್ರಿ, ಕೊಡ್ತಾರತ್ತಾರ್ರಿ. ನೀವು ಯಾಕೆ ಕೊಟ್ಟಾಗಲ್ಲ. ಇದೊಂದು 30-40-50 ಮನೆ ಅದಾವ್ರಿ ಮಾಂಗ ತೋಟದಾಗ. ಅಷ್ಟು ಜಾಗ ಕೊಡ್ತಕ್ಕ ನಾ ಇಲ್ಲಿ ಹೋಗಂಗಿರಿ, ನಮ್ಗೆ ಜಾಗ ಅಟ್ಕೊಳ್ರಿ.
ಸೀನ್ ನಂಬರ್ 5, 200ಕ್ಕೂ ಹೆಚ್ಚು ಮನೆಗಳಿಗೆ ಕಂಟಕ ತಂದಿಟ್ಟ ಜಲಾಸುರ. ಇದು ಮೂಡಲಗಿ ತಾಲೂಕಿನ ಹುಣಸ್ಯಾಳ ಗ್ರಾಮದಲ್ಲಿನ ದೃಶ್ಯ. ಘಟಪ್ರಭಾ ನದಿ ಉಕ್ಕಿ ಹರಿದ ಪರಿಣಾಮ ಇಡೀ ಹುಣಸ್ಯಾಳ ಗ್ರಾಮವೇ ಜಲ ದಿಗ್ಬಂಧನಕ್ಕೊಳಗಾಗಿದೆ. ಜನರು ಮನೆಗಳಿಗೆ ಬೀಗ ಜಡಿದು ಊರು ಬಿಟ್ಟಿದ್ದಾರೆ. ಸೀನ್ ನಂಬರ್ 6, ಮುಳುಗಿದ ಸೇತುವೆ, ಜೀವ ಪಣಕ್ಕಿಟ್ಟು ವಿದ್ಯಾರ್ಥಿಗಳ ಓಡಾಟ. ರಾಮದುರ್ಗ ತಾಲೂಕಿನಲ್ಲೂ ಮಳೆ ಅವಾಂತರ ಅಷ್ಟಿಷ್ಟಲ್ಲ. ಮಳೆಯಿಂದಾಗಿ ತೇರ್ ಬಜಾರ್ ಸೇತುವೆ ಜಲಾವೃತವಾಗಿದೆ. ಸೇತುವೆ ಮುಳುಗಿದ್ರೂ ವಾಹನ ಸವಾರರು ಡೋಂಟ್ ಕೇರ್ ಎಂಬಂತೆ ಓಡಾಡಿದ ದೃಶ್ಯ ಕಂಡುಬಂತು. ಅದೇನೇ ಹೇಳಿ, ಪ್ರವಾಹಸುರನ ಪ್ರತಾಪಕ್ಕೆ ಬೆಳಗಾವಿ ಜಿಲ್ಲೆಯ ಜನರ ಪರಿಸ್ಥಿತಿಯಂತೂ ನೀರಲ್ಲಿ ಕೊಚ್ಚಿ ಹೋಗ್ತಿದೆ. ಆಸರೆಗೆ ಇದ್ದ ಸೂರುಗಳು ಕಣ್ಮುಂದೆಯೇ ಜಲ ಸ್ವಾಹ ಆಗ್ತಿದ್ದು ಜನರನ್ನ ಕಂಗೆಡಿಸಿದೆ. ಬ್ಯೂರೋ ರಿಪೋರ್ಟ್, TV9.